ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸುಬೂಸ್ ಪಾರ್ಟ್ ಟು ಫೈಂಡ್ ಸೀರೀಸ್. ಇವತ್ತು ನಮ್ಮ ಎಲ್ಲರಿಗೂ ಇಷ್ಟ ಆದ ಒಂದು ಟಾಪಿಕ್ ಮಾತಾಡೋಣ. ಅದು ಬಂದು ರಿಯಲ್ ಎಸ್ಟೇಟ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಅಂತ. ಇದರಲ್ಲಿ ನಾವು 4 ಕ್ಯಾಟಗರೀಸ್ ನೋಡೋಣ. ಫಸ್ಟ್ ಒನ್ ಬಂದು ಫಾರ್ಮ್ ಲ್ಯಾಂಡ್, ಸೆಕೆಂಡ್ ಬಂದು ಜಸ್ಟ್ ಒಂದು ಪ್ಲಾಟ್, ಥರ್ಡ್ ಕಮರ್ಷಿಯಲ್ ಪ್ರಾಪರ್ಟಿ, ಫೋರ್ತ್ ಬಂದು ಫ್ಲ್ಯಾಟ್ಸ್. ಈಗ ಈ ಫಾರ್ಮ್ ಲ್ಯಾಂಡಲ್ಲಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ನೋಡೋಣ. ಇದರಲ್ಲಿ ಮೇಜರ್ ಇವಾಗ ಅಡ್ವಾಂಟೇಜ್ ಏನು ಅಂತಂದರೆ, ಕರ್ನಾಟಕ ಗೌರ್ಮೆಂಟ್ ಏನು ಮಾಡಿದ್ದಾರೆ, ಒಂದು ರೆಗ್ಯುಲೇಷನ್ ಪಾಸ್ ಮಾಡಿದ್ದಾರೆ, ಎನಿಬಡಿ ಕ್ಯಾನ್ ಬೈ ಎ ಫಾರ್ಮ್ ಲ್ಯಾಂಡ್ ಅಂತ. ದಿಸ್ ಎ ಮೇಜರ್ ಥಿಂಗ್. ನಾವು ಫಾರ್ಮರ್ಸ್ ಅಲ್ಲ ಅಂದ್ರೂ ನಾವು ಹೋಗಿ ಒಂದು ಫಾರ್ಮ್ನ ತೊಗೊಬೋದು. ಅದರಿಂದ ಇದು ಪ್ರೋಸೆಸ್ ಬಿಕಮ್ಸ್ ಈಸಿ. ಬಟ್ ಇಲ್ಲಿ ಮೇಜರ್ ಅಡ್ವಾಂಟೇಜ್ ಏನಿದೆ, ಅದು ಬಂದು ದ ಎಂಟೈರ್ ಇನ್ಕಮ್ ಅಲ್ಲ, ದಟ್ ಈಸ್ ಟ್ಯಾಕ್ಸ್ ಫ್ರೀ. ನಾವು ಫಾರ್ಮಿಂಗಲ್ಲಿ ಏನೇ ದುಡಿದ್ರೂ ವಿ ಡಿ ನಾಟ್ ಪೇ ಟ್ಯಾಕ್ಸ್. ಇದೊಂದು ಮೇಜರ್ ಅಡ್ವಾಂಟೇಜ್. ಇನ್ನೊಂದು ಅಡ್ವಾಂಟೇಜ್ ಏನಿದೆ ಇಲ್ಲಿ, ನಾವು ಮಾಡಿರೋ ಫಾರ್ಮ್ನ ವಿ ಪಾಸ್ ಇಟ್ ಟು ದಿ ನೆಕ್ಸ್ಟ್ ಜನ್ರೇಷನ್ ಆ್ಯಸ್ ಲೆಗಸಿ. ಇದು ಹಾಗೆ ಇವತ್ತು ಏನು ಇನ್ವೆಸ್ಟ್ ಮಾಡ್ತೀವಿ ಅದು 20, 30, 40, 50 ಇಯರ್ಸಲ್ಲಿ ಹೇಗೆ ಚೇಂಜ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ. ಆ್ಯಸ್ ದ ಎಂಟೈರ್ ಕಂಟ್ರಿ ಡೆವಲಪ್ಸ್ ಅಲ್ಲ, ಇದು ನೆಕ್ಸ್ಟ್ ಜನ್ರೇಷನ್ಗೆ ಹೋದಾಗ ಇಟ್ ಕ್ಯಾನ್ ಈಲ್ಡ್ ವೆರಿ ಗುಡ್ ರಿಸಲ್ಟ್ಸ್. ಬಟ್ ಹಾಗೆ ಇದರಲ್ಲಿ ಇನ್ನೂ ಮೇಜರ್ ಅಡ್ವಾಂಟೇಜ್ ಏನಿದೆ ಅಂತಂದರೆ, ಕನೆಕ್ಟಿಂಗ್ ಟು ದಿ ನೇಚರ್. ಯಾಕೆಂದರೆ ನಾವು ವೆನ್ ವಿ ಕನೆಕ್ಟ್ ವಿತ್ ಅರ್ತ್, ವಾಟರ್ ಆ್ಯಂಡ್ ಗ್ರೀನ್ರಿ, ಅದು ನಮ್ಮ ಲೈಫ್ ಸ್ಟೈಲ್ನೇ ಚೇಂಜ್ ಮಾಡುತ್ತೆ. ಹಾಗೆ ನಾವು ಡಿಸಡ್ವಾಂಟೇಜಸ್ಸು ನೋಡಬೇಕಿಲ್ಲಿ. ಏನು ಡಿಸಡ್ವಾಂಟೇಜಸ್ ಅಂತಂದರೆ, ನಾವು ವಿ ಕಾಂಟ್ ಬಿ ಎ ಫಾರ್ಮರ್ ಓನ್ಲಿ ಡ್ಯೂರಿಂಗ್ ವೀಕೆಂಡ್. ಇದು 24/7 ಬಿಸ್ನೆಸ್ ಆಗಬೇಕು. ನಾವು ಎಲ್ಲಿ ಫಾರ್ಮ್ ಲ್ಯಾಂಡ್ ತೊಗೊಂಡಿರ್ತೀವಿ ನಾವು ಅಲ್ಲೇ ಇರಬೇಕು. ಆವಾಗಲೇ ಇದನ್ನು ಗ್ರೋ ಮಾಡೋಕ್ಕಾಗೋದು. ಯಾಕೆಂದರೆ ಇದರಲ್ಲಿ ಡಿಪೆಂಡೆನ್ಸಿ ಆನ್ ಲೇಬರ್, ಡಿಪೆಂಡೆನ್ಸಿ ಆನ್ ನೇಚರ್ ಈಸ್ ಟು ಮಚ್. ಅದ್ರ ಜೊತೆಗೆ ನಾವು ಸಿಟಿಲಿದ್ದು ಔಟ್ಸೈಡ್ ನಾವು ಫಾರ್ಮ್ ಲ್ಯಾಂಡ್ ತೊಗೊಂಡಾಗ ನಮ್ಮ ಆಪ್ರೇಷನಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಾವು ಟ್ರಾವೆಲ್ ಮಾಡಬೇಕು. ಮತ್ತು ಟ್ರಾವೆಲ್ ಮಾಡಿದ್ದನ್ನು ನಾವು ಅಲ್ಲೋಗಿ ಏನು ಪ್ರೊಡ್ಯೂಸ್ ಮಾಡ್ತೀವಿ ಅದನ್ನು ನಾವು ಸೇಲ್ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಸಪ್ಲೈ ಚೈನ್ ಇರಬೇಕು. ಅದಿಲ್ಲ ಅಂತಂದರೆ ನಾವು ಜನರಲಿ ವೀಕೆಂಡ್ ನಾವು ತೊಗೊಂಬಂದು ಬೇರೆಯವ್ರಿಗೆ ಫ್ರೀ ಕೊಡಬೇಕಾಗತ್ತೆ. ಯಾಕೆಂದರೆ ನಮ್ಗೆ ಸಪ್ಲೈ ಚೈನೇ ಗೊತ್ತಿರೋದಿಲ್ಲ. ಅದರಿಂದ ನಾವು ಫಾರ್ಮ್ ಲ್ಯಾಂಡಲ್ಲೇ ಇತ್ತು ಅಂತಂದರೆ ಇಟ್ಸ್ ಎ ವೆರಿ ಗುಡ್ ಬಿಸ್ನೆಸ್ ಆ್ಯಂಡ್ ಇಟ್ ಗಿವ್ಸ್ ವೆರಿ ಗುಡ್ ರಿಟರ್ನ್ಸ್. ಸೊ ನೆಕ್ಸ್ಟು ನಾವು ಒಂದು ನಾರ್ಮಲ್ ಸೈಟ್ನ ನೋಡೋಣ. ಸೈಟ್ ಆ್ಯಸ್ ಅನ್ ಇನ್ವೆಸ್ಟ್ಮೆಂಟ್, ಇದು ಸುಮಾರು ಜನ ಮಾಡ್ತೀವಿ. ಬಟ್ ಇದರಲ್ಲಿ ಮೇಜರ್ ಅಡ್ವಾಂಟೇಜ್ ಏನಿದೆ ಅಂತಂದರೆ, ವಿ ಕ್ಯಾನ್ ಟೇಕ್ ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್. ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಂತಂದ್ರೂ ವಿ ಕ್ಯಾನ್ ಟೇಕ್ ಲೋನ್. ಆ್ಯಂಡ್ ಆನ್ ಟಾಪ್ ಆಫ್ ದ್ಯಾಟ್, ಜನರಲಿ ದಿಸ್ ಗ್ರೋಸ್ ಇನ್ ಆ್ಯಂಡ್ ಅರೌಂಡ್ 7 ಇಯರ್ಸ್ಗೆ ಇವತ್ತು ಒಂದು ಪ್ಲಾಟ್ ಡಬಲ್ ಆಗುತ್ತೆ. ಅಂದರೆ ವಿ ಗೆಟ್ ಅಬೌಟ್ 10% ರಿಟರ್ನ್ಸ್ ಅಂತ ಅಂದ್ಕೊಳ್ಳಿ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಬಟ್ ಇಲ್ಲಿ ಡಿಸಡ್ವಾಂಟೇಜಸ್ ಏನು ಅಂತಂದರೆ, ಇಲ್ಲಿ ಪೇಪರ್ ವರ್ಕ್ ಒಂದು ಸ್ವಲ್ಪ ಕಷ್ಟ. ಅಂದರೆ ನಮಗೆ ಕ್ಲಿಯರ್ ಗೊತ್ತಿರಬೇಕು ನಾವು ಏನು ಸೈಟ್ನ ತೊಗೊತಾ ಇದ್ದೀವಿ ಅಂತ. ಇದೊಂದು, ಮತ್ತು ಈ ಸೈಟ್ ಎಂಕ್ರೋಚ್ಮೆಂಟ್ ಅನ್ನೋದು ಭಾಳ ಹೆಡೇಕ್ ಆಗುತ್ತೆ. ಸೊ ಅದರಿಂದ ವಿ ನೀಡ್ ಟು ಬಿ ರಿಯಲಿ ಕೇರ್ಫುಲ್ ದೇ. ಇನ್ನೊಂದು ಮೇಜರ್ ಡಿಸಡ್ವಾಂಟೇಜ್ ಏನು ಅಂದರೆ, ನಮಗೆ ಸ್ವಲ್ಪ ದುಡ್ಡು ಬೇಕು ಅಂತಂದಾಗ ವಿಲ್ ನಾಟ್ ಬಿ ಏಬಲ್ ಟು ಸೆಲ್ ಪಾರ್ಷಿಯಲ್ ಸೈಟ್. ಇದು ಎದರ್ ಯು ಸೆಲ್ ದಿ ಕಂಪ್ಲೀಟ್ ಸೈಟ್ ಆರ್ ಯು ಕೀಪ್ ದಿ ಕಂಪ್ಲೀಟ್ ಸೈಟ್. ಅಂದರೆ ಲಿಕ್ವಿಡಿಟಿ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ನಾವು ಥರ್ಡ್ ಕ್ಯಾಟಗರಿ ನೋಡಿದಾಗ ಕಮರ್ಷಿಯಲ್ ಪ್ರಾಪರ್ಟಿ ಅಂತ. ಕಮರ್ಷಿಯಲ್ ಪ್ರಾಪರ್ಟಿಲಿ ಏನಾಗುತ್ತೆ, ನಮ್ಮ ಇನಿಷಿಯಲ್ ಕ್ಯಾಪಿಟಲ್ ಸ್ಪೆಂಡ್ ಜಾಸ್ತಿ ಇರುತ್ತೆ. ಯಾಕೆಂದರೆ ವಿಲ್ ಹ್ಯಾವ್ ಟು ಸ್ಪೆಂಡ್ ಲಾಟ್ ಆಫ್ ಮನಿ ಟು ಬೈ ದೋಸ್ ಕಮರ್ಷಿಯಲ್ ಪ್ರಾಪರ್ಟೀಸ್. ಅಂದರೆ ಅದು ಲ್ಯಾಂಡ್ ಇರ್ಬೋದು. ಆಮೇಲೆ ನಾವು ಅದನ್ನು ಸ್ಟ್ರಕ್ಚರ್ ಕನ್ಸ್ಟ್ರಕ್ಟ್ ಮಾಡಿದಾಗ್ಲೂ ನಮಗೆ ಅದು ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಆದ್ದರಿಂದ ಇಲ್ಲಿ ನಮ್ಮ ಲೋನ್ ಸಿಕ್ಕಿದ್ರೂ ದ EMI ಈಸ್ ಆಲ್ಸೋ ಪ್ರೆಟಿ ಹೈ. ಬಟ್ ದ ಮೇಜರ್ ಅಡ್ವಾಂಟೇಜ್ ವಿತ್ ಕಮರ್ಷಿಯಲ್ ಪ್ರಾಪರ್ಟಿ ಈಸ್ ಅವರ್ ರೆಂಟಲ್ ಈಲ್ಡ್. ಈ ರೆಂಟಲ್ ಈಲ್ಡ್ ಆ್ಯಂಡ್ ದಿ ಲ್ಯಾಂಡ್ ಅಪ್ರಿಸಿಯೇಷನ್ ನಾವು ನೋಡಿದ್ರೆ, ಕಮರ್ಷಿಯಲ್ ವಿಲ್ ಗಿವ್ ಯು ಎನಿವೇರ್ ಅರೌಂಡ್ 12% ರಿಟರ್ನ್ಸ್ ಫಾರ್ ಎ ಲಾಂಗರ್ ಪೀರಿಯಡ್. ಸೊ ದಟ್ ಸೀಮ್ಸ್ ಟು ಬಿ ಎ ಗುಡ್ ಇನ್ವೆಸ್ಟ್ಮೆಂಟ್. ಆಮೇಲೆ ಫೋರ್ತ್ ನಾವು ನೋಡೋಣ, ಬೈಯಿಂಗ್ ಜಸ್ಟ್ ಫ್ಲ್ಯಾಟ್ಸ್. ಈ ಬೈಯಿಂಗ್ ಫ್ಲ್ಯಾಟ್ಸಲ್ಲಿ ಏನಾಗುತ್ತೆ, ವಿಲ್ ಹ್ಯಾವ್ ಟು ಗೋ ಟು ಎ ವೆರಿ ಗುಡ್ ಬಿಲ್ಡರ್. ಸೊ ಅದರಲ್ಲಿ ಇವಾಗ ಇಫ್ ಯು ಆರ್ ಲುಕಿಂಗ್ ಅಟ್ ಸೇ 2 BHK,
more or less everybody is about 1.5 crores ಚಾರ್ಜ್ ಮಾಡ್ತಾರೆ. ಅದ್ರ ಜೊತೆಗೆ ಆಲ್ ದಿ ಪೇಪರ್ ವರ್ಕ್ ಅದು ಇದು ಎಲ್ಲ ನೋಡಿದ್ರೆ ಇಟ್ ಕಮ್ಸ್ ಟು ಅಬೌಟ್ 1.7 ಪ್ಲಸ್ ಇಂಟೀರಿಯರ್ಸ್ ಅಂತಂದರೆ ಇಟ್ಸ್ ಅಬೌಟ್ 2 crores. 2 crores ಇನ್ವೆಸ್ಟ್ಮೆಂಟ್ಗೆ ವಿ ಗೆಟ್ ಅಬೌಟ್ 35,000 rupees ರೆಂಟಲ್ ಇನ್ಕಮ್ ಪರ್ ಮಂತ್, ಅಂದರೆ ವಿಚ್ ಈಸ್ 4.2, which yields to 2.1%. So rental income when we buy a flat, that is anywhere between about 2% to about 3%, not more than that. ಅದರ ಜೊತೆಗೆ the flats generally double in about 10 years, ಅಂದರೆ we earn 7% plus this 3%, ಅಂದರೆ flat also gives about 10%. But ಇಲ್ಲಿನೂ major problem is it's all about paperwork, the builder needs to be good, the tenant needs to be good. ಆ ಥರ ಸ್ವಲ್ಪ ಚಾಲೆಂಜಸ್ ಇರುತ್ತೆ. ಓಕೆ, ಬಟ್ ಎಂಡ್ ಆಫ್ ದಿ ಡೇ ಅದು ಪ್ರಾಪರ್ಟಿ ನಾವು ನೋಡಿದ್ರೆ ಓವರ್ ಆಲ್ ಪ್ರಾಪರ್ಟಿ ಮೇನ್ ಅಡ್ವಾಂಟೇಜ್ ಏನು ಅಂತಂದರೆ ವಿ ಕ್ಯಾನ್ ಟೇಕ್ ಲೋನ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ಸ್. ನಮ್ಮ ಹತ್ರ ಕಾರ್ಪಸ್ ಇಲ್ಲ ಅಂದ್ರೂ ದಿಸ್ ಗಿವ್ಸ್ ಅಸ್ ಅನ್ ಆಪರ್ಚುನಿಟಿ ಟು ಬಿಲ್ಡ್ ಅ ಕಾರ್ಪಸ್. ಬಟ್ ಡಿಸಡ್ವಾಂಟೇಜ್ ಈಸ್ ಲಿಕ್ವಿಡಿಟಿ. ವಿ ವಿಲ್ ನಾಟ್ ಬಿ ಏಬಲ್ ಟು ಲಿಕ್ವಿಡೇಟ್ ಕ್ವಿಕ್ಲಿ. ಒಂದು ಪೋರ್ಷನ್ ವಿ ಕಾಂಟ್ ಸೆಲ್ ಅಂಡ್ ವಿ ಕ್ಯಾನ್ ಆ್ಯಕ್ಚುಲಿ ಟೇಕ್ ದಿ ಮನಿ ಔಟ್. ಸೊ ಇದರಲ್ಲಿ ಇದು ಬೈನರಿ ಥರ, ಎದರ್ ಯು ಸೆಲ್ ಆರ್ ಯು ಕೀಪ್. ಆದ್ದರಿಂದ ದಟ್ ಸೀಮ್ಸ್ ಟು ಬಿ ಎ ಮೇಜರ್ ಡಿಸಡ್ವಾಂಟೇಜ್ ವಿತ್ ಪ್ರಾಪರ್ಟಿ. ಬಟ್ ಇಟ್ ಡಿಪೆಂಡ್ಸ್ ಆನ್ ವಾಟ್ ಒನ್ ಹ್ಯಾಸ್ ಟು ಡೂ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ರಿಯಲ್ ಎಸ್ಟೇಟ್ ಸೀಮ್ಸ್ ಟು ಬಿ ಎ ಗುಡ್ ಇನ್ವೆಸ್ಟ್ಮೆಂಟ್ ಅಂಡ್ ಎ ಸೇಫ್ ಇನ್ವೆಸ್ಟ್ಮೆಂಟ್. Hope you enjoyed the video. Thank you so much.